ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಇದು ನೋಡಿ, ಬ್ಲೌಸ್ ಬಂದು ಫ್ರಂಟಲ್ಲಿ ಗ್ಯಾಪ್ ಇದೆ. ಸೊ ಈ ರೀತಿ ಫ್ರಂಟಲ್ಲಿ ಗ್ಯಾಪ್ ಇದ್ದರೂ ಕೂಡ ಈ ಬ್ಲೌಸ್ ಅವ್ರಿಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಇದೆ. ಈ ರೀತಿ ಫ್ರಂಟಲ್ಲಿ ಗ್ಯಾಪ್ ಇದ್ದು ಅವ್ರಿಗೆ ಅಳತೆ ಬ್ಲೌಸ್ ಕರೆಕ್ಟಾಗಿ ಆಗಿತ್ತು ಅಂತಂದರೂ ಕೂಡ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಆ ರೀತಿ ಏನಾದರೂ ಬ್ಲೌಸ್ನ ಅಳತೆ ಕೊಟ್ಟಿದ್ದಾರೆ ನಿಮಗೆ, ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂತಂದರೆ ಅದೇ ಅಳತೆನ ಇಟ್ಕೊಂಡು ಹೇಗೆ ನಾವು ಅಳತೆ ಬ್ಲೌಸಲ್ಲೇ ಅಳತೆ ತೆಗೆದು ನೆಕ್ ಬಿಡ್ತು ಕೂಡ ಅಳತೆ ಬ್ಲೌಸಲ್ಲೇ ತೋರಿಸ್ಕೊಡ್ತೀನಿ. ಹಾಗೆಯೇ ಕಂಕ್ಳ ಹತ್ರ ಕೂಡ ಹಾರ್ಮಲ್ಲೂ ಕೂಡ ಅಳತೆ ಬ್ಲೌಸಲ್ಲಿ ತೋರಿಸ್ಕೊಡ್ತೀನಿ. ಪ್ರತಿಯೊಂದನ್ನು ಕೂಡ ಅಳತೆ ಬ್ಲೌಸಲ್ಲಿ ಹೇಗಿದೆ ಹಾಗೆಯೇ ಮಾರ್ಕ್ ಮಾಡಿಕೊಂಡು ಹೇಗೆ ಕಟ್ ಮಾಡೋದು ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು. ಯಾಕೆ ಅಂತಂದರೆ ನಾವೇನಾದರೂ ಅಳತೆ ಬ್ಲೌಸ್ನ ಹೊಸ್ದಾಗಿ ಸ್ಟಿಚಿಂಗ್ ಮಾಡೋರಿಗೆ ಅಳತೆ ಬ್ಲೌಸ್ ಇದು ಕರೆಕ್ಟಾಗಿದೆ, ಇದೇ ಅಳತೆಗೆ ಸ್ಟಿಚ್ ಮಾಡು ಅಂತ ಹೇಳ್ತಾರೆ ಅಲ್ವಾ. ಅವ್ರಿಗೆ ನೆಕ್ ವಿಡ್ತ್ ಎಷ್ಟು ಇಡಬೇಕು, ಭುಜ ಎಷ್ಟು ಇಡಬೇಕು ಅಂತ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ನಾನೇನು ಮಾಡಿದ್ದೀನಿ ಇವತ್ತು ಅಳತೆ ಬ್ಲೌಸನ್ನೇ ಇಟ್ಟು ನಿಮಗೆ ಪರ್ಫೆಕ್ಟಾಗಿ ತೋರಿಸ್ಕೊಟ್ಬಿಡ್ತೀನಿ. ಅವಾಗೇನಾಗುತ್ತೆ, ಕರೆಕ್ಟಾಗಿ ಅಳತೆ ಬ್ಲೌಸಲ್ಲಿ ಹೇಗಿದೆ ಹಾಗೆಯೇ ನೀವು ಕಟ್ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಎದೆ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಎದೆ ಸುತ್ತಳತೆನೇ ಯಾವಾಗಲೂ ಕೂಡ ಉಕ್ಸ್ಪಟ್ಟಿ ಕಡೆಯಿಂದ ತಗೊಳ್ಳಿ. ನೋಡಿ, ಈ ರೀತಿ ಅಳತೆ ಬ್ಲೌಸ್ನ ಹೀಗಿಟ್ಕೊಂಡು ಉಕ್ಸ್ಪಟ್ಟಿ ಕಡೆನೇ ನೋಡ್ಕೊಳ್ಳಿ. ಸೊ ಎದೆ ಸುತ್ತಳತೆ ಎಷ್ಟು ಬಂತು, 9.25 ಇಂಚ್ ಬರ್ತಾಯಿದೆ. ಸೊ ನೋಡಿ, ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡೆ. ನೋಡಿ, 9 ಇಂಚು 36 ಇಂಚು ಅಂತಲೇ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇಲ್ಲೇನು ಮಾಡಿದ್ದೀನಿ ನಾನು, ಈ ರೀತಿ ಸಾದಾ ಬ್ಲೌಸ್ ಕಟಿಂಗ್ ಇದು. ಸೊ ಸಾದಾ ಬ್ಲೌಸ್ನ 9 ಇಂಚ್ಗೆ ನಾನು 3 ಇಂಚನ್ನ ಆ್ಯಡ್ ಮಾಡಿ 12 ಇಂಚ್ಗೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ನೋಡಿ, 12 ಇಂಚ್ಗೆ 11.5 ಇದೆ, 11.5 ಇಂಚ್ಗೆ ಫೋಲ್ಡಿಂಗ್ ಮಾಡಿ 2.5 ಇಂಚು ಎಕ್ಸ್ಟ್ರಾ ಫೋಲ್ಡಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೇ ಹೇಗೆ ಕಟ್ ಮಾಡ್ಕೊಂಡೆ ಅಂತಂದರೆ, ನಾವು ಸಾದಾ ಬ್ಲೌಸ್ನ ತಗೊಳ್ಳೋದು ಲೆಂತ್ ಜಾಸ್ತಿ ಇರೋ ಕಡೆ ಈ ರೀತಿ ಫೋಲ್ಡಿಂಗ್ ಮಾಡೋದು, ಸ್ವಲ್ಪ ಫೋಲ್ಡಿಂಗ್ ಮಾಡಿಕೊಂಡು 11.5 ಇಂಚ್ಗೆ ಫೋಲ್ಡಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದು. ಉಳ್ಕೊಂಡ್ರ ಅಂತ ಪೀಸ್ ಬಂದು ನಮಗೆ ಸ್ಲೀವ್ಸ್ಗಾಗುತ್ತೆ. ಇವಾಗ ಫಸ್ಟು ಬ್ಯಾಕ್ ಪಾರ್ಟಿಂದ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ಗೆ 1.5 ಇಂಚ್ಗೆ ತಗೋತಾ ಇದ್ದೀನಿ. ಯಾಕಂತಂದರೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ. ಸೊ ಇಲ್ಲಿ ನಮಗೆ ಇಲ್ಲಿ ನೀವು ಹೆಮ್ಮಿಂಗ್ ಬೇಕು ಅಂತಂದರೆ ಹೆಮ್ಮಿಂಗ್ ಆದರೂ ಮಾಡ್ಕೊಳ್ಳಿ, ನಿಮ್ಮ ಸೈಡ್ ಹೇಗಿದೆ ಆ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟಿಚ್ಚಿಂಗೇ ಮಾಡ್ತೀನಿ. ಹಾಗಾಗಿ ಫಸ್ಟು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಓಕೆನಾ. ಇದಾದಮೇಲೆ ಬೆನ್ನಿನ ಪೂರ್ಣ ಉದ್ದನ ತಗೋಬೇಕು. ಸೊ ಬೆನ್ನಿನ ಪೂರ್ಣ ಉದ್ದನ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ, ಅಳತೆ ಬ್ಲೌಸ್ನ ಹೀಗಿಟ್ಕೊಂಡು ಪೂರ್ತಿ ಉದ್ದನ ತಗೊಳ್ಳಿ. ನಮಗೆ ಡಾಟ್ ಹಿಡ್ದಿರ್ತಾರೆ ಅಲ್ವಾ, ಅಲ್ಲಿಂದ ಹಿಡ್ದು ನಿಮಗೆ ಭುಜದವರೆಗೂ ಕೂಡ ಇಟ್ಕೊಳ್ಳಿ. ಸೊ 14 ಇಂಚ್ ಬಂತು. 14 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ತಗೊಳ್ಳಿ, ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಂದ ಬಂದು 14 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂತಂದರೆ ನಮಗೆ ಭುಜ ಅಟ್ಯಾಚ್ ಮಾಡೋದಕ್ಕೆ ಅಂತ 1/2 ಇಂಚ್ ಬೇಕಲ್ವಾ. ಸೊ ಹಾಗಾಗಿ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡೆ. ಸೊ ಇದಿಷ್ಟು ಆದಮೇಲೆ ಇಲ್ಲಿ ನಾವು ಒಂದು ಲೈನ್ ಹಾಕೋಬೇಕು. ಬೆನ್ನಿನ ಪೂರ್ಣ ಉದ್ದ ಬಂದು 14 ಇಂಚಿದೆ ಅಲ್ವಾ, 14 ಇಂಚ್ಗೆ ಅರ್ಧ ಇಂಚನ್ನ ಆ್ಯಡ್ ಮಾಡಿ 14.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಗೂ ಕೂಡ ಒಂದು ಲೈನ್ ಹಾಕ್ಕೊಳ್ಳಿ. ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಕೂಡ ಬೇರೆ ಬೇರೆಯೇ ತೋರಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಕೆಲವೊಬ್ಬರಿಗೆ ಎರಡನ್ನೂ ಒಟ್ಟಿಗೆ ತೋರಿಸಿದ್ರೆ ಅದು ಅರ್ಥ ಆಗೋದಿಲ್ಲ. ಹಾಗಾಗಿ ಇದಿಷ್ಟ ಆಯ್ತಲ್ವ. ಇವಾಗ ಸೊಂಟದ ಸುತ್ತಳತೆನ ನೋಡ್ಕೋಬೇಕು. ಸೊಂಟದ ಸುತ್ತಳತೆ ಹೇಗೆ ನೋಡ್ಕೊಳ್ಳೋದು ಅಂತಂದರೆ, ಅಳತೆ ಬ್ಲೌಸ್ನ ಹೀಗಿಟ್ಕೊಳ್ಳಿ. ಅಳತೆ ಬ್ಲೌಸನ್ನು ಹೀಗಿಟ್ಕೊಂಡು ಆ ಕಡೆ ಈ ಕಡೆ ಬೆನ್ನಿನ ಭಾಗ ಮಾತ್ರ ತಗೊಳ್ಳಿ. ಹೀಗೆ ನೋಡಿ, ಈ ಕಡೆ ಸೈಡಿಂದ ಈ ಕಡೆ ಸೈಡು ಪೂರ್ತಿ ಉದ್ದನ ತಗೋಬೇಕು. ನಾವು ಇಲ್ಲಿ ಮೊದಲನೇ ಹೊಲಿಗೆ ಇರುತ್ತೆ ಅಲ್ವಾ, ಅಲ್ಲಿವರೆಗೂ ಕೂಡ ತಗೊಳ್ಳಿ. ಸೊ 17.5 ಇಂಚ್ ಬರ್ತಾಯಿದೆ. 17.5 ಇಂಚನ್ನ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿದಾಗ ಎಷ್ಟು ಬಂತು ನಮಗೆ, 8.25 ಇಂಚ್ ಬಂತು. ಸೊ 8.25 ಇಂಚ್ಗೆ ಇಲ್ಲಿ ಬ್ಯಾಕ್ ಪಾರ್ಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಯಾಕೆ ಅಂತಂದರೆ ನಮಗೆ ಇಲ್ಲಿ ಬ್ಯಾಕ್ ಡಾಟ್ಗೋಸ್ಕರ ಬೇಕು. ಹಾಗಾಗಿ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಗೊತ್ತಾಯ್ತು. ಸೊಂಟದ ಸುತ್ತಳತೆ ನಾವು ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ. ಸೊ ಸೊಂಟದ ಸುತ್ತಳತೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಬ್ಯಾಕ್ ಡೀಪ್ನ ನೋಡ್ಕೋಬೇಕು. ಬ್ಯಾಕ್ ಡೀಪ್ನ ಯಾವ ರೀತಿ ನೋಡ್ಕೋಬೋದು ಅಂತಂದರೆ, ಈ ರೀತಿ ಅಳತೆ ಬ್ಲೌಸ್ನ ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಇಲ್ಲಿ ಮಧ್ಯದಲ್ಲಿ ನೀವು ತಗೊಳ್ಳಿ. ನೋಡಿ, ಹೀಗೆ 5 ಇಂಚ್ ಬಂತಲ್ವ. ಸೊ 5 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಕ್ ಡೀಪ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. ಉಳ್ಕೊಂಡಿರೋ ಅಂಥದ್ದು ನಿಮಗೆ ಬ್ಯಾಕ್ ಡೀಪ್ ಆಯಿತು. ಸೊ ಬ್ಯಾಕ್ ಡೀಪ್ ಬಂದು 9.25 ಇಂಚ್ ಇದೆ. ಇದು ನಿಮಗೆ ಗೊತ್ತಾಯ್ತಲ್ವ. ಬ್ಯಾಕ್ ಡೀಪ್ ಗೊತ್ತಾದಮೇಲೆ ಇವಾಗ ನೆಕ್ ವಿಡ್ತ್ನ ನೋಡ್ಕೊಳ್ಳೋಣ. ಸೊ ಅಳತೆ ಬ್ಲೌಸಲ್ಲೇ ನೆಕ್ ವಿಡ್ತು ಕೂಡ ತೋರಿಸ್ಕೊಟ್ಬಿಡ್ತೀನಿ. ಯಾಕಂತಂದರೆ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ,
ಹೇಗೆ ನೆಕ್ ಬಿಡ್ ತಗೊಳ್ಳೋದು, ಅಯ್ಯೋ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಹಾಗೆಯೇ ಯಾವ್ಯಾವ ಡೀಪ್ಗೆ ಎಷ್ಟೆಷ್ಟು ಇಡಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ, ಹಂಗೆಲ್ಲ ಹೇಳ್ತಾರೆ ಅಲ್ವಾ. ಸೊ ಹಂಗಾಗಿ ಏನು ಮಾಡ್ತೀನಿ, ನಾನು ಅಳತೆ ಬ್ಲೌಸಲ್ಲೇ ತೋರಿಸ್ಕೊಟ್ಬಿಡ್ತೀನಿ. ಈ ರೀತಿ ಇಟ್ಕೊಳ್ಳಿ, ಉಕ್ಸ್ಪಟ್ಟಿ ಆಗಿರ್ಬೋದು ಅಥವಾ ಕಾಜಾಪಟ್ಟಿ ಸೈಡು ಯಾವ ಸೈಡ್ ಆದರೂ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಇಲ್ಲಿ ನೋಡಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಇಲ್ಲಿಗೆ. ಇದನ್ನು ಈ ರೀತಿ ಎಲ್ಲ ಎಳೆದಿಟ್ಕೊಂಡು ಈ ರೀತಿ ಎಲ್ಲ ನೋಡೋದಕ್ಕೆ ಹೋಗಬೇಡಿ. ಸೊ ನೆಕ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇಟ್ಕೊಂಡೆ ನೋಡ್ಕೊಳ್ಳಿ. ಇಲ್ಲಿ ಒಂದು ನೋಡಿ 2.5 ಇಂಚ್ ಬರ್ತಾಯಿದೆ. ಸೊ ನಾವು 2.5 ಇಂಚನ್ನ ಇಲ್ಲಿ ಇಟ್ಕೊಳ್ಳೋಣ. 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಭುಜಾನೂ ಕೂಡ ನೋಡ್ಕೋಬೇಕು. ಭುಜ ಬಂದು ಈ ರೀತಿ ಇಟ್ಕೊಂಡು ನೋಡಿ ಹೀಗೆ. ಸೊ ಭುಜ ಬಂದು 2.25 ಇಂಚ್ ಬರ್ತಾಯಿದೆ. ಸೊ 2.25 ಇಂಚ್ಗೆ ಭುಜನ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಅಂದಿದ್ದಾರೆ, ಹಾಗಾಗಿ ನಾನು 3 ಇಂಚ್ಗೆ ಭುಜನ ಇಟ್ಕೋತಾ ಇದ್ದೀನಿ. ಸೊ ಭುಜ ಬಂದು ಜಾಸ್ತಿ ಮಾಡಿ ಅಂದಿದ್ದಕ್ಕೆ ನಾನು 3 ಇಂಚ್ ಇಟ್ಕೋತಾ ಇದ್ದೀನಿ. ಇಲ್ಲಿ ನಾವು 2.5 ಇಂಚ್ ಇಟ್ಕೊಂಡ್ವಿ ಅಲ್ವಾ. ಸೊ ಇಲ್ಲೇನು ಮಾಡ್ಬೋದು, ಕೆಳಗಡೆ ನಾವು ಇಲ್ಲಿ 3 ಇಂಚ್ವರೆಗೂ ಕೂಡ ಬ್ರಾಡಾಗಿ ಇಟ್ಕೋಬೋದು. ಇವಾಗ ಇದನ್ನು ಎರಡನ್ನೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿ ನಾವು ನೆಕ್ ವಿಡ್ತ್ನ ತಗೊಳ್ಳೋದು ಅಂತ. ಇವಾಗ ಇದಕ್ಕೆ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಕೋಬೇಕು ಹೀಗೆ. ಇದಿಷ್ಟು ಆದಮೇಲೆ ಇವಾಗ ಹಾರ್ಮೋಲ್ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಬ್ಲೌಸ್ನ ಹೀಗೆ ಇಟ್ಕೊಳ್ಳಿ ನೀಟಾಗಿ. ಸ್ಲೀವ್ಸ್ ಏನು ಸ್ಟ್ರೈಟ್ ಮಾಡೋದು ಬೇಡ. ಇದು ನಾವು ಶೇಪ್ ಯಾವ ರೀತಿ ಕಟ್ ಮಾಡ್ತೀವಿ ಅದೇ ರೀತಿ ಶೇಪ್ನ ಇಟ್ಕೋಬೇಕಾಗುತ್ತೆ. ನಾನು 2 ರೀತಿಯಲ್ಲಿ ತೋರಿಸ್ಕೊಡ್ತೀನಿ ಹಾರ್ಮೋಲು. ಇದನ್ನು 1/2 ಇಂಚು ಮೇಲ್ಗಡೆನೆ ಬಿಟ್ಟೇ ಇಟ್ಕೊಳ್ಳಿ. ಯಾಕಂತಂದರೆ ಸೊ ಕಮೆಂಟ್ ಮಾಡಿದ್ರಿ ಅಲ್ವಾ, ನೀವು 1/2 ಇಂಚು ಸೇರಿಸಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ನಾವು ಈ ರೀತಿ ಅಳತೆ ತಗೊಳ್ಳುವಾಗಲೇ 1/2 ಇಂಚು ಮೇಲಕ್ಕೆ ಟೇಪ್ನ ಬಿಟ್ಟು ಇಟ್ಕೋತೀನಿ. ಹಾಗಾಗಿ ಇನ್ನೊಂದು ಸಲ ನಮಗೆ ಅಳತೆ ತಗೊಳ್ಳುವಾಗ ಯಾವುದೇ ರೀತಿ ಕನ್ಫ್ಯೂಸ್ ಇರೋದಿಲ್ಲ. ಸೊ ಈ ರೀತಿ ಇಟ್ಕೊಂಡಾಗ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಈ ರೀತಿ ಸ್ಕೇಲ್ನಾದರೂ ಇಟ್ಕೊಂಡು ನೋಡಿ ಎಷ್ಟು ಬಂತು, 5.5 ಇಂಚ್ ಬರ್ತಾಯಿದೆ. ಸೊ 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 5.5 ಮಾರ್ಕ್ ಮಾಡಿಕೊಂಡೆ ಅಲ್ವಾ. ಇಲ್ಲಿಗೆ ಒಂದು ಲೈನ್ ಹಾಕೋತೀನಿ. ಇದನ್ನು ಕೂಡ ಇನ್ನೊಂದು ರೀತಿಲಿ ಕೂಡ ತೋರಿಸ್ಕೊಡ್ತೀನಿ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ನಮಗೆ ಈ ಕಡೆ ಸೈಡಲ್ಲಿ ಬರುತ್ತೆ ನೋಡಿ. ಇವಾಗ ಆರ್ಮೋಲಲ್ಲಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ಸೈಡಲ್ಲಿ ಬರುತ್ತೆ ಅಲ್ವಾ, ಅಲ್ಲಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕೆಂತಂದರೆ ನಿಮಗೆ ಅಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಬರುತ್ತೆ. ಸೊ ನೋಡಿ ಅದು ಕೂಡ ಪರ್ಫೆಕ್ಟಾಗಿ ಅಲ್ಲಿಗೆ ಬಂತು ಅಲ್ವಾ. ಇವಾಗ ಇದು ನಾವು ಮಾರ್ಕ್ ಮಾಡಿರುವಂಥದ್ದು ಕರೆಕ್ಟಾಗಿ ಇದೆ ಅಂತ. ಸೊ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕೊಂಡಾದ್ಮೇಲೆ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಸೊ ಈ ರೀತಿ ರೌಂಡ್ ಶೇಪ್ನ ಕೊಡಿ. ಎದೆ ಸುತ್ತಳತೆ ಬಂದು 9 ಇಂಚ್ ಇದೆ. 9 ಇಂಚು ಪಾಯಿಂಟ್ 2 ಇದೆ. 9 ಇಂಚು ಪಾಯಿಂಟ್ 2ಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸೊಂಟದ ಸುತ್ತಳತೆ ಮತ್ತು ಎದೆ ಸುತ್ತಳತೆ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋವಂಥದ್ದು ನಮಗೆ ಸೀಮಿಂಗ್ ಅಲೈಸ್ಗೋಸ್ಕರ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಮಿಕ್ಕೊಂಡಿರೋ ಅಂಥದ್ದನ್ನು ಕಟಿಂಗ್ ಮಾಡ್ಬೋದು. ಇವಾಗ ನೋಡಿ ಹಾರ್ಮೋಲ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ನಾನು ಯಾವ ರೀತಿ ಹೇಳ್ಕೊಟ್ಟೆ ಅಲ್ವಾ, ಹಾರ್ಮೋಲ್ ಏನಾದರೂ ನೀವು ಯಾವುದೇ ಒಂದು ಬ್ಲೌಸ್ನ ಕಟ್ ಮಾಡ್ತೀರಾ ಅಂತಂದರೂ ಹಾರ್ಮೋಲ್ನ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಎಕ್ಸ್ಟ್ರಾನ ಮಾಡ್ಕೋಬೋದು, ಇಲ್ಲ ಅದಕ್ಕಿಂತ ಕಡಿಮೆ ಬೇಕು ಅಂದರೆ ಕಡಿಮೆನ ಮಾಡ್ಕೋಬೋದು. ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಅಳತೆ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ನೀವು ಕಂಪಲ್ಸರಿ ಚೆಕ್ ಮಾಡಿಕೊಳ್ಳೇಬೇಕು. ಓಕೆನಾ. ಈಗ 1/2 ಇಂಚು ಈ ಕಡೆಗೆ ತಗೊಳ್ಳಿ. ಯಾಕಂತಂದರೆ ನಮಗೆ ಅಲ್ಲಿ ಜಾಯಿಂಟ್ ಹೋಗುತ್ತೆ. ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅದೇ ರೀತಿ ಅಳತೆನ ತಗೋಬೇಕು. ಇವಾಗ ನೋಡಿ 8 ಇಂಚು ಬರ್ತಾಯಿದೆ. ಸೊ ಅಳತೆ ಬ್ಲೌಸಲ್ಲೂ ಕೂಡ 8 ಇಂಚ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಹೀಗಿಟ್ಕೊಳ್ಳಿ ನೋಡಿ ಕರೆಕ್ಟಾಗಿ 8 ಇಂಚೇ ಬರ್ತಾಯಿದೆ. 1 ಪಾಯಿಂಟೇನೆ ಜಾಸ್ತಿ ಬಂತು ಅಷ್ಟೇ. ಸೊ ಅದು ನಮಗೆ ಸ್ಟಿಚಿಂಗ್ ಮಾಡಿದಾಗ ಸರಿ ಹೋಗುತ್ತೆ. ಇದಿಷ್ಟು ಇವಾಗ ಬ್ಯಾಕ್ ಪಾರ್ಟ್ ಆಯಿತು. ಇದರಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೆಯೇ ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೊಂಡಿಲ್ಲ, ಸೊ ಅದನ್ನು ಕೂಡ ತೋರಿಸ್ತೀನಿ. ಭುಜದ ಮಧ್ಯದಿಂದ ತಗೊಳ್ಳಿ. ಭುಜದ ಮಧ್ಯದಿಂದ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, 1/2 ಇಂಚ್ ಆಯಿತು. ಸೊ ಇನ್ನೊಂದು ಡಾಟ್ ಬಂದು 1/2 ಇಂಚು. ಸೊ ಇನ್ನೊಂದು ಡಾಟ್ ಬಂದು ಇಲ್ಲೊಂದು 1/2 ಇಂಚ್ ಆಯಿತು. ಇನ್ನೊಂದು ಡಾಟ್ 1/2 ಇಂಚು. ಆವಾಗ ಏನಾಯಿತು, 1 ಇಂಚ್ ಆಯಿತು. ನಾವು ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಿ ಅಲ್ವಾ, ಅದು ಸರಿ ಹೋಗುತ್ತೆ. ಇವಾಗ ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಬಿಡೋಣ. ಸೊ ತುಂಬಾ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ಕೂಡ ಡೌಟ್ಸ್ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ. ನೀವು ಯಾವುದೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ನಾನು ಇವಾಗ ತೋರಿಸ್ಕೊಟ್ರಂಥ ಮೆಜರ್ಮೆಂಟ್ ತಗೊಂಡು ನೀವು ಯಾವುದೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಪರ್ಫೆಕ್ಟಾಗಿ ಬರಲಿಲ್ಲ ಅಂತಂದರೆ ಕೇಳಿ.
ಸೊ ನೋಡಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇವಾಗ ಫ್ರಂಟ್ ಪಾರ್ಟ್ನ ತೋರಿಸ್ಕೊಡ್ತೀನಿ. ಫ್ರಂಟ್ ಪಾರ್ಟಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ರೀತಿ ಮೆಜರ್ಮೆಂಟಲ್ಲಿ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ 3 ಇಂಚು ಭುಜಾನ ಕೂಡ ಮಾರ್ಕ್ ಮಾಡಿಕೊಂಡೆ. ಇದಾದಮೇಲೆ 5.5 ಇಂಚು ಹಾರ್ಮೋಲ್ ಕೂಡ ಮಾರ್ಕ್ ಮಾಡ್ಕೊತಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನಾವು 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಫ್ರಂಟ್ ಪಾರ್ಟಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು. ಯಾಕಂತಂದರೆ ನಮಗೆ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಇರೋ ರೀತಿ ಕರೆಕ್ಟಾಗಿ ಅದು ಬರುತ್ತೆ. ಸೊ ಇದಾದಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ಸೊ ಅಳತೆ ಬ್ಲೌಸ್ನ ಹೀಗಿಟ್ಕೊಂಡು ಫ್ರಂಟ್ ಡೀಪ್ನ ಇಲ್ಲಿ ಚೆಕ್ ಮಾಡ್ಕೋಬೇಕು. ಮೇಲ್ಗಡೆ 1/2 ಇಂಚು ಮೇಲಕ್ಕೆ 1/2 ಇಂಚು ಬಿಟ್ಟೇ ಇಟ್ಕೊಳ್ಳಿ. ಮೇಲಕ್ಕೆ 1/2 ಇಂಚು ಬಿಟ್ಟರೆ ನಿಮಗೆ ಮಾರ್ಕ್ ಮಾಡ್ಕೊಳ್ಳುವಾಗ್ಲೂ ಕೂಡ ಈಸಿ ಆಗುತ್ತೆ. ಹಾಗಾಗಿ ಸೊ ಇದು ನೋಡಿ 6.25 ಇಂಚ್ ಬರ್ತಾಯಿದೆ. 6.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಸೊ ಹೀಗೆ 6.25 ಇಂಚ್ಗೊಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬಂದು 2.25 ಇಂಚು ನಾವು ಬ್ರಾಡನ್ನು ಇಟ್ಕೋಬೋದು. ನಿಮ್ಗೆ ಬೇಕು ಜಾಸ್ತಿ ಬ್ರಾಡ್ ಬೇಕು ಅಂದರೆ ಸೊ ನೀವು 3 ಇಂಚು ಕೂಡ ಇಟ್ಕೋಬೋದು. ನಾನು 2.25 ಇಂಚು ಸಾಕು ಅಂತ 2.25 ಇಂಚು ಇಟ್ಕೊಂಡೆ. ಇದನ್ನು ಈ ರೀತಿ ರೌಂಡ್ ಶೇಪ್ನ ಕೊಡಿ. ಓಕೆನಾ. ಇವಾಗ ಫ್ರಂಟ್ ಡೀಪ್ ಕೂಡ ಆಯಿತು. ಇದಾದಮೇಲೆ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಷ್ಟಿದೆ ಅಂತ ನೋಡ್ಕೋಬೇಕು. ಹೀಗೆ ಅಳತೆ ಬ್ಲೌಸ್ನ ಹೀಗೆ ಇಟ್ಕೋಬೇಕು. ಇಲ್ಲಿ ನಮಗೆ ಬೆಲ್ಟ್ ಪಟ್ಟಿ ಇದೆ ಅಲ್ವಾ, ಸೊ ಇಲ್ಲಿ ಇದನ್ನು ಮಧ್ಯದಲ್ಲಿ ತಗೊಳ್ಳಿ. ಇದನ್ನು ಕೂಡ ಮಧ್ಯದಲ್ಲಿ ತಗೊಳ್ಳಿ. ಸ್ವಲ್ಪ ಈ ರೀತಿ ಟೈಟಾಗಿ ಎಳೆದಿಟ್ಕೊಳ್ಳಿ. ಎಳೆದಿಟ್ಕೊಂಡಾದಮೇಲೆ 1/2 ಇಂಚು ಮೇಲ್ಗಡೆಗೆ ಬಿಟ್ಟೇ ಮಾರ್ಕು ತಗೋಬೇಕು ನೀವು. 1/2 ಇಂಚು ಮೇಲ್ಗಡೆಗೆ ಬಿಟ್ಟು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿ. ಎಕ್ಸ್ಟ್ರಾ ಮಾರ್ಕ್ ಮಾಡೋದೇನಕ್ಕೆ, ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೆ ಎಕ್ಸ್ಟ್ರಾ ಬೇಕು. ಹಾಗಾಗಿ ಸೊ ಮತ್ತೆ ಉಕ್ಸ್ ಪಟ್ಟಿ ಕಡೆಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ತಗೊಳ್ಳಿ. ನೋಡಿ ಇಲ್ಲಿ ಉಕ್ಸಿಂದ ಫ್ರಂಟ್ ಡೀಪ್ ಇದೆ ಅಲ್ವಾ, ಅಲ್ಲಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ತಗೋಬೇಕು. ಈ ರೀತಿ ಇಟ್ಕೋಬೇಕು. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇನು ಮಾಡಿ 1 ಇಂಚು ಜಾಸ್ತಿ ತಗೊಳ್ಳಿ. ಸೊ 1 ಇಂಚು ಜಾಸ್ತಿ ಏನಕ್ಕೆ ಅಂತಂದರೆ ನಮಗೆ ಇಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ 1/2 ಇಂಚು ಹೋಗುತ್ತೆ. ಹಾಗೆಯೇ ಇಲ್ಲಿ ಒಂದು ಡಾಟ್ ಬರುತ್ತೆ ಅಲ್ವಾ, ಸೊ ಹಾಗಾಗಿ ಅಲ್ಲೂ ಒಂದು 1/2 ಇಂಚು ಹೋಗುತ್ತೆ. ಒಟ್ಟು 1 ಇಂಚ್ ತಗೋತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇದನ್ನು ಈ ರೀತಿ ಶೇಪ್ ಕೊಡಿ. ಗೊತ್ತಾಯ್ತಾ. ಇವಾಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೀವು ಬೇಕು ಅಂದರೆ ಅಳತೆ ಬ್ಲೌಸಲ್ಲೇ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಹಾಗೇ ಮಾರ್ಕ್ ಮಾಡ್ತೀರಾ ಅಂದರೂ ಮಾರ್ಕ್ ಮಾಡಿ. ನಾನು ಅಳತೆ ಬ್ಲೌಸಲ್ಲೇ ಪ್ರತಿಯೊಂದನ್ನು ಕೂಡ ತೋರಿಸಿರೋದ್ರಿಂದ ಇವಾಗ ಅಳತೆ ಬ್ಲೌಸಲ್ಲೇ ತೋರಿಸ್ಕೊಡ್ತೀನಿ. ಸೊ ಮೊದಲನೇ ಡಾಟ್ ಉಕ್ಸ್ಪಟ್ಟಿ ಕಡೆನೇ ಅಲ್ವಾ ಇರೋದು, ಉಕ್ಸ್ಪಟ್ಟಿ ಕಡೆನೇ ತಗೊಳ್ಳಿ. ಮೊದಲನೇ ಡಾಟ್ನ ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ತಗೊಳ್ಳಿ. 2.25 ಇಂಚ್ಗೆ ಒಂದು ಡಾಟ್ ಇದೆ. ಸೊ ಈ 2 ಮಧ್ಯಕ್ಕೆ ತಗೋಬೇಕು. 2 ಮಧ್ಯಕ್ಕೆ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ 2ನೇ ಡಾಟ್ ಬಂದು ಭುಜದ ಮಧ್ಯದಿಂದ ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಇದೇ ರೀತಿ ಡಾಟ್ ಮೆಜರ್ಮೆಂಟ್ ಮಾಡ್ಕೊಳ್ಳಿ. 2ನೇ ಡಾಟ್ ಬಂದು ಭುಜದ ಮಧ್ಯದಿಂದ ತಗೋಬೇಕು. ನೋಡಿ ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಇದು ಡಾಟ್ ಎಷ್ಟು ಉದ್ದ ಇದೆ ಅಂತಂದ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ ಇಲ್ಲಿವರೆಗೂ ಕೂಡ 2 ಇಂಚಿದೆ. 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಭುಜದ ಮಧ್ಯದಿಂದ ತಗೊಳ್ಳಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು, ಒಟ್ಟು 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇತ್ತು ಅಂತಂದರೆ 3/4 ಇಂಚು ಇಟ್ಕೊಳ್ಳಿ. ಅದು ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ 3ನೇ ಡಾಟ್ ಬಂದು ಈ ರೀತಿ ಶೇಪ್ ಹೋಗಿರುತ್ತೆ ಅಲ್ವಾ, ಇಲ್ಲಿ ಬರಬೇಕು 3ನೇ ಡಾಟು. ಇದ್ರದ್ದು ವಿಡ್ತ್ ಎಷ್ಟಿರಬೇಕು ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಗ್ಯಾಪ್ ನೋಡಿ ಎಷ್ಟಿದೆ, 2.25 ಇಂಚಿದೆ. ಸೊ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಗ್ಯಾಪ್ ಕೂಡ ಬಿಟ್ಟು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ 3ನೇ ಡಾಟ್ ಕೂಡ ಆಯಿತು. ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ. ಇವಾಗ ಇದನ್ನು ಕೂಡ ಕಟ್ಟಿಂಗ್ ಮಾಡಿ ತೆಗೆಯೋಣ. ಇಲ್ಲೇನಾದರೂ ನಿಮಗೆ ಬೆಲ್ಟ್ ಪಟ್ಟಿ ಹತ್ರ ಎಕ್ಸ್ಟ್ರಾ ಬಟ್ಟೆ ಇದೆ, ಪೀಸ್ ಏನಾದರೂ ಜಾಸ್ತಿ ಇತ್ತು ಅಂದರೆ ನೀವು ಇನ್ನೊಂದು ಸಲ ಬೆಲ್ಟ್ ಪಟ್ಟಿ ಕಟ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಇದೇನೇ ನಿಮಗೆ ಆಗುತ್ತೆ. ಸೊ ಏನಾದರೂ ಇಲ್ಲ ಅಂತಂದರೆ ಇನ್ನೊಂದು ಸಲ ಬೆಲ್ಟ್ ಪಟ್ಟಿನೂ ಕೂಡ ಕಟ್ ಮಾಡ್ಕೋಬೇಕು. ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತ. ಮತ್ತೆ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಟ್ಯಾಪ್ ಮಾಡ್ಕೋಬೇಕು. ನೋಡಿ ಹೀಗೆ ಇದ್ರ ಮೇಲ್ಗಡೆ ಇದನ್ನು ಇಡಬೇಕು. ಹೀಗೆ ಇದನ್ನೇ ಇಟ್ಟು ಇದನ್ನು ಈ ರೀತಿ ಟ್ಯಾಪ್ ಮಾಡಿ.
ಟ್ಯಾಪ್ ಮಾಡಿದಾಗ ಏನಾಗುತ್ತೆ ನಮಗೆ ಈ ಕಡೆ ಕೂಡ ಇಳ್ಕೊಂತು. ಸೊ ಎರಡೂ ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೋದು. ಇವಾಗ ಆರ್ಮೋಲ್ ಹತ್ರ ಉಳ್ಕೊಂಡಿರೋಂಥ ಪೀಸ್ ಇರುತ್ತೆ ಅಲ್ವಾ, ಇದನ್ನು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಕಟ್ ಮಾಡ್ಕೋಬೇಕು. ಸೊ ನೋಡಿ ಇದಿಷ್ಟು ಆಯ್ತಲ್ವ, ಇದಿಷ್ಟು ಕಟಿಂಗ್ ಮಾಡ್ಕೊಂಡಾದಮೇಲೆ ಇವಾಗ ಉಳ್ಕೊಂಡಿರೋ ಅಂಥ ಪೀಸಲ್ಲಿ ಸ್ಲೀವ್ಸ್ ಕಟಿಂಗ್ನ ತೋರಿಸ್ಕೊಡ್ತೀನಿ. ಇದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಓಕೆನಾ, ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡು ಇನ್ನೊಂದು ಫೋಲ್ಡಿಂಗ್ ಮಾಡಿ. ಇವಾಗ 4 ಫೋಲ್ಡಿಂಗ್ ಆಯಿತು ಅದು. ಸೊ ನೋಡಿ ಹೀಗೆ ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಫಸ್ಟು ಒಂದು ಸಮನಾಗಿ ಅದನ್ನು ಕಟ್ ಮಾಡ್ಕೊಂಡು ಬಿಡೋಣ. ಇದಿಷ್ಟು ಕಟ್ ಮಾಡ್ಕೊಂಡಾದಮೇಲೆ ಇಲ್ಲೂ ಕೂಡ ಅಷ್ಟೇ ಸಾದಾ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸಾದಾ ಬ್ಲೌಸ್ಗೆಲ್ಲ ನೀವು ಯಾವುದೇ ಸಾದಾ ಬ್ಲೌಸ್ನ ಕಟ್ ಮಾಡ್ತೀರಾ ಅಂದರೂ ಕೂಡ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೇಬೇಕು. ಯಾಕಂತಂದರೆ ನಮಗೆ ಎಮ್ಮಿಂಗ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಸ್ಟಿಚಿಂಗ್ ಆದರೂ ಮಾಡಿ. ಆಲ್ಮೋಸ್ಟ್ ಆಲ್ ಸ್ಲೀವ್ಸ್ ಎಲ್ಲರೂ ಕೂಡ ಎಮ್ಮಿಂಗೇನೆ ಮಾಡೋದು, ನಾನು ಕೂಡ ಹೆಮ್ಮಿಂಗೇ ಮಾಡ್ತೀನಿ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ನ ಬ್ಯಾಕ್ ಪಾರ್ಟ್ನ ತಗೊಳ್ಳಿ. ಸೊ ಫ್ರಂಟ್ ಪಾರ್ಟ್ ತಗೊಳ್ಳೋದಕ್ಕೆ ಹೋಗಬೇಡಿ, ಈ ರೀತಿ ಬ್ಯಾಕ್ ಪಾರ್ಟ್ನ ತಗೊಂಡು ಅವ್ರದ್ದು ಸ್ಲೀವ್ಸ್ ಮೇಲ್ಗಡೆ ಹೇಗಿದೆ ಅಟ್ಯಾಚ್ ಮಾಡಿರುವಂಥದ್ದು ಅದ್ರ ಮೇಲ್ಗಡೆನೇ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ, 2 ರೀತಿಲೂ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇದನ್ನು ಮಾರ್ಕ್ ಮಾಡ್ಕೊಂಡಿರೋದನ್ನು ಕರೆಕ್ಟಾಗಿ ಸ್ಲೀವ್ಸ್ನ ಹೀಗೆ ಇಟ್ಕೊಂಡು ಇದನ್ನು ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ ನಮಗೆ ಅಲ್ಲಿ ಸ್ಲೀವ್ಸ್ದು ಶೇಪ್ ಹೇಗಿದೆ ಹಾಗೆ ಶೇಪ್ ಬಂದುಬಿಡುತ್ತೆ. ಸೊ ಇಲ್ಲಿಂದ ಏನು ಮಾಡ್ಬೋದು, ಒಂದು 2 ಇಂಚು ಸೀಮಿಂಗ್ ಅಲೈಸ್ಗೋಸ್ಕರ ಇಟ್ಕೋಬೋದು. ಇದು ಮುಂಭಾಗಕ್ಕೆ ನೋಡಿ ಕರೆಕ್ಟಾಗಿ ಮುಂಭಾಗಕ್ಕೆ ಬಂತು, ಎಕ್ಸ್ಟ್ರಾ ಬಂತು. ಹೀಗೂ ಕೂಡ ಇಟ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಹಾಗೆಯೇ ಹೀಗೆ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಎರಡನ್ನೂ ಕೂಡ ಈ ರೀತಿ ಸ್ಲೀವ್ಸ್ ಶೇಪ್ ಅನ್ನೋದನ್ನು ಕೊಡಿ. ಹೀಗೆ ಗೊತ್ತಾಯ್ತಲ್ವಾ, ಇದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಅದಕ್ಕೋಸ್ಕರನೇ. ಸೊ ಇದನ್ನು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಎಷ್ಟಿರುತ್ತೆ ಅಷ್ಟನ್ನು ಮತ್ತೆ ಈ ರೀತಿ ಇಟ್ಕೊಳ್ಳೋಣ. ಇದಿಷ್ಟು ಆದಮೇಲೆ ಇವಾಗ ಇದನ್ನು 1 ಇಂಚಷ್ಟು 2 ಬಟ್ಟೆನ ಮಾತ್ರ ತಗೊಳ್ಳಿ. 2 ಬಟ್ಟೆನ ತಗೊಂಡು 1 ಇಂಚಷ್ಟು ಹಿಂದೆ ಎಳ್ಕೊಳ್ಳಿ. ಸೊ 1 ಇಂಚ್ ಹಿಂದೆ ಎಳ್ಕೊಂಡಾಗ ಏನಾಯಿತು, ಇಲ್ಲಿ ಒಂದು ಶೇಪ್ ಬಂತು ನೋಡಿ. ಹೀಗೆ ಈ ಶೇಪ್ ಬಂತಲ್ವಾ, ಇದನ್ನು ಕಟಿಂಗ್ ಮಾಡಿ ತೆಗೆದ್ರೆ ನಿಮಗೆ ಫ್ರಂಟ್ ಶೇಪ್ ಕೂಡ ರೆಡಿ ಆಗುತ್ತೆ ನೋಡಿ. ಹೀಗೆ ಅಷ್ಟೇ. ಇಲ್ಲಿ ಒಂದು ನಾಚ್ ಹಾಕೊಳ್ಳಿ, ಯಾಕಂತಂದರೆ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಅದು ಗೊತ್ತಾಗಬೇಕು ಫ್ರಂಟ್ ಶೇಪ್ ತೆಗ್ದಿರೋದು ಇದೆ ಅಂತ. ಸೊ ಇದಾದಮೇಲೆ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿಗೆ ಈ ರೀತಿ 2 ಪೀಸ್ನ ತಗೊಳ್ಳಿ. ಪೀಸ್ನ ತಗೊಂಡು ಈ ರೀತಿ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡಾದಮೇಲೆ ಅಳತೆ ಬ್ಲೌಸ್ನ ತಗೊಳ್ಳಿ. ಸೊ ಅಳತೆ ಬ್ಲೌಸ್ನ ತಗೊಂಡು ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಇದೆ. ಸೊ ಇಲ್ಲಿಂದ ಎಕ್ಸ್ಟ್ರಾ ನಮಗೆ ಪೀಸ್ ಬೇಕಲ್ವ, ಹಾಗಾಗಿ ಇಲ್ಲಿ ತನಕ ನಮಗೆ ಬೆಲ್ಟ್ ಪಟ್ಟಿ ಸಾಕು. ಇದಾದಮೇಲೆ ಇಲ್ಲಿ ಅರ್ಧ ಇಂಚು ಬಿಟ್ಟು ಇಲ್ಲಿ ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಅರ್ಧ ಇಂಚು ನಮಗೆ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಹೋಗುತ್ತೆ, ಇಲ್ಲೂ ಅರ್ಧ ಇಂಚು ಮೇಲ್ಗಡೆ ನಮಗೆ ಬೆಲ್ಟ್ ಅಟ್ಯಾಚ್ಗೆ ಹೋಗುತ್ತೆ. ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಇಲ್ಲೂ ಕೂಡ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಅಷ್ಟೇ ಈ ರೀತಿ ಇಟ್ಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಯಿತು. ಇಷ್ಟೇ, ಇದು ಗೊತ್ತಾಯ್ತಲ್ವಾ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋದು. ಸೊ ಇದಿಷ್ಟು ಇವತ್ತಿನ ಸಾದಾ ಬ್ಲೌಸ್ ಆಗಿತ್ತು. ಯಾರೇ ಆದರೂ ಕೂಡ ತುಂಬಾ ಈಸಿಯಾಗಿ ಕಲ್ತ್ಕೋಬೋದು. ಸೊ ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟು ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ, ಹಾಗಾಗಿ ನಿಮಗೆ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.